1.8 इंदा सर्क्यूट डायग्राम मारना 1.8 से सर्क्यूट डायग्राम करेंगे 1.8 इंदा मारना अल्वा चलो सो ये 1.8 ಸೊ ಇದೇನ್ ಬಂತು ಇಲ್ಲಿ 1.8 ವೋಲ್ಟೇಜ್ ಬಂತು ಸೊ ಇಲ್ಲಿ ಎಷ್ಟಿದೆ 0.6 3.6 1.2 ನಮಗೆ ಎಷ್ಟು ಬೇಕು कितना चाहिए मेरे को 1.2 चाहिए क्या चाहिए 1.2 चाहिए सो मेरे पास दो रजिस्टर है तो अपने पास कोई भी स्क्रैप मदरबोर्ड में ಯಾವುದೇ स्क्रैप मदरबोर्ड 10K मिलेगा ಏನು ಸಿಗುತ್ತೆ 10K मिलेगा 10K ओके तो R1 इज 10K हो गया मेरा R1 is 10K होगा सो R2 कितना K डालना है फटाफट बोलिए कितना K डाल सकते हैं 20K जोरागी कंफर्म ಇಲ್ಲ 20K पक्का ಒಂದೇ ಸರಿ ಜೋರಾಗಿ कितना डाल सकते हैं ಎಷ್ಟು ಹಾಕ್ಬೋದು 20K ಹಾಕ್ಬೋದಾ ಪಕ್ಕಾ 100% ಜೋರಾಗಿ ಸೊ ನಾನು ಏನು ಮಾಡ್ತಾ ಇದ್ದೀನಿ ಇವಾಗ 20K ಇದು R2 ಎಷ್ಟಾಯ್ತು 10K ಆದ್ರೆ ಇದೇನಾಯ್ತು 20K ಜೋಡಿಸ್ತಾ ಇದೀನಿ R1 R20 ಸೊ ಇದನ್ನ ಏನ್ ಮಾಡ್ತೀನಿ ಒಂದ್ ಕಡೆ ಗ್ರೌಂಡ್ ಒಂದ್ ಕಡೆ ಏನ್ ಮಾಡ್ತಾ ಇದೀವಿ ಗ್ರೌಂಡ್ ಮಾಡ್ತಾ ಇದೀವಿ ಸೊ ಇಲ್ಲಿಗೆ ನಮ್ಗೆ ಏನ್ ಬೇಕು ವೋಲ್ಟೇಜ್ ಬೇಕು ಇಲ್ಲಿಗೆ ಬೇಕಾ ವೋಲ್ಟೇಜ್ ಬೇಕಾ करेक्ट तो इधर से हम ले लेंगे 1.2 वाला वोल्टेज इसको बोलते हैं हम वोल्टेज डिवाइडर सर्क्यूट ಇದಕ್ಕೆ ಹೇಳ್ತೀವಿ ನಾವು ವೋಲ್ಟೇಜ್ ಡಿವೈಡರ್ ಸರ್ಕ್ಯೂಟ್ ಕ್ಲಿಯರ್ ಅಂದ್ರೆ ನಮ್ಮ ಹತ್ರ ಇಲ್ಲಿ 1.2 ಪ್ರೊಡ್ಯೂಸ್ ಆಗ್ತಾ ಇಲ್ಲ तो ಐಸಿ निकालना पड़ेगा ಐಸಿ ತೆಗಿಬೇಕಾಗುತ್ತೆ ಆ ಟೈಮ್ ಅಲ್ಲಿ ಐಸಿ ಎಲ್ಲ ವರ್ಕ್ ಆಗ್ತಾ ಇದೆ ಎಲ್ಲ ವೋಲ್ಟೇಜ್ ಬರ್ತಾ ಇದೆ 1.2 ಮಾತ್ರ ಬರ್ತಾ ಇಲ್ಲ ವಿಡಿಡಿ ರ್ಯಾಮ್ ವೋಲ್ಟೇಜ್ ಎಕ್ಸಾಂಪಲ್ ಬೇರೆ ಯಾವುದಕ್ಕೂ ಹೋಗ್ತಿರೋ ವೋಲ್ಟೇಜ್ 1.8 ಇರ್ಬೋದು 1.2 ಇರ್ಬೋದು 1 ವೋಲ್ಟ್ ಇರ್ಬೋದು ಯಾವ ವೋಲ್ಟೇಜ್ ಬೇಕಾದ್ರೂ ನಾವೇನ್ ಮಾಡ್ಬೋದು ಇದ್ರ ಮುಖಾಂತರವಾಗಿ ಕಂಡುಹಿಡಿಬಹುದು ಸೊ R1 ಗೊತ್ತಿದ್ರೆ R2 ಕಂಡುಹಿಡಿಬಹುದಾ ಸೊ ವೋಲ್ಟೇಜ್ ಇನ್ಪುಟ್ ಅಕಸ್ಮಾತ್ ನಮಗೆ 1.2 ಬರೋ ಜಾಗದಲ್ಲಿ 1.8 ಬೇಕು ಏನ್ ಬೇಕು 1.2 बड़ा जाते हैं 1.8 पे 1.2 रहने का जगह में हमको 1.8 चाहिए तो भी हमने आइडेंटिफाई कर सकते हैं यानी उसका ऊपर वाला वोल्टेज 2.8 से इनपुट दे देंगे ಏನ್ ಹೇಳಿ ಅದ್ರ ऊपर वाला लाइन वोल्टेज 2.8 इंद इनपुट तगोदल्वा तो इसके हिसाब से हम कौन सा भी वोल्टेज को प्रोड्यूस कर सकते हैं क्या जोरागी ಹೌದಾ ಸೊ ಅಂದ್ರೆ ನಮ್ಗೆ 1.8 ಸಿಗ್ತಾ ಇಲ್ಲ 2.8 ಸಿಗ್ತಾ ಇಲ್ಲ 1.2 ಸಿಗ್ತಾ ಇಲ್ಲ 0.1 सिक्ता है 1.1 नहीं मिल रहा है कौन सा भी वोल्टेज नहीं मिला तो हम वोल्टेज डिवाइडर सर्क्यूट से हम काम चला सकते हैं क्या जोरागी ಒಂದೇ ಸರಿ ಅಂದ್ರೆ ನಾವು 1.8 ಅಲ್ಲ ಯಾವುದೇ ಒಂದು ವೋಲ್ಟೇಜ್ ಮಿಸ್ ಆದ್ರೂ ನಾವು ಡಿವೈಡರ್ ಸರ್ಕ್ಯೂಟ್ ಕ್ಯಾಲ್ಕುಲೇಷನ್ ಎಲ್ಲರಿಗೂ ಗೊತ್ತಾ ಜೋರಾಗಿ ಗೊತ್ತು ಸರ್ ಒಂದ್ಸಲಿಗೆ ಬಂದಿಲ್ಲ कैलकुलेशन ಎಲ್ಲರಿಗೂ ಗೊತ್ತಾ सो कैलकुलेशन का हिसाब से हमको काम करना चाहिए कैलकुलेशन नहीं हुआ तो क्या होता है सो आपका वोल्टेज प्रोड्यूस नहीं होगा दो टाइप आपने बताया हमें तो ಎರಡು ತರ ಹೇಳಿದ್ದೀನಿ ನಾನು ಕ್ಯಾಲ್ಕುಲೇಷನ್ ಮಾಡೋದು ಈಸಿ ವೇ ಮತ್ತೆ ಕ್ಯಾಲ್ಕುಲೇಷನ್ ವೇ ಎರಡು ಟೈಪ್ ಅಲ್ಲಿ ಬೋರ್ಡ್ ಅಲ್ಲೂ ಹೇಳಿದ್ದೀನಿ ಆಪ್ ಅಲ್ಲೂ ಹೇಳಿದ್ದೀನಿ ಸೊ ಅದ್ರ ಪ್ರಕಾರವಾಗಿ ನೀವೇನ್ ಮಾಡ್ಬೇಕಾಗುತ್ತೆ ಇಲ್ಲಿ ಬೇಕಾಗಿರೋ ಪ್ರೊಡ್ಯೂಸ್ ಮಾಡಬೇಕಾಗಿರೋ ವೋಲ್ಟೇಜ್ ನ ಖುದ್ದಾಗಿ ಎರಡು ರಿಜಿಸ್ಟರ್ ಮುಖಾಂತರ ಏನ್ ಮಾಡ್ಬೋದು ಕೊಡ್ಬೋದು दे सकते हैं ना कौन सा भी वोल्टेज अभी प्रोड्यूस कर सकते हो चलो ठीक मालूम हो गया तो ये ಇದನ್ನ ನಾವು ಇವಾಗ ಪ್ರಾಕ್ಟಿಕಲ್ ಮಾಡಿ ನೋಡೋಣ इसको हम क्या करेंगे प्रैक्टिकल करके चेक करेंगे मैं बोला था 1.2 नहीं मिल रहा है आपको 1.2 ಸಿಗ್ತಾ ಇಲ್ಲ ನಿಮಗೆ ಸೊ ಏನ್ ಮಾಡ್ತಾ ಇದೀವಿ ನಾವು ಕೆಳಗೆ 20K ಮೇಲೆ 10K ಹಾಕ್ಬಿಟ್ಟು 1.8 ಇನ್ಪುಟ್ ಕೊಟ್ಬಿಟ್ಟು ಸೆಂಟರ್ ಇಂದ 1.2 ತಗೊಂತಾ ಇದೀವಿ ಎಕ್ಸಾಂಪಲ್ ಈ ಸರ್ಕ್ಯೂಟ್ ಅಲ್ಲಿ 1.2 ಬರ್ತಾ ಇಲ್ಲ ಓಕೆ ಸೊ ಅದನ್ನ ನಾವು ಯಾವ ತರ ಮಾಡೋದು ಸೊ ನಾನು ಇವಾಗ ಒಂದು ಮೇಲ್ಗಡೆ 10K ಕೆಳಗಡೆ 20K
ಹಾಕಿದ್ದೀನಿ ಹೌದಾ. ಸೊ 1.8 ಇನ್ಪುಟ್ ಕೊಟ್ಟಿದ್ದೀನಿ. ಏನ್ ಮಾಡಿದೀನಿ? 1.8 ಇನ್ಪುಟ್ ಕೊಟ್ಟಿದ್ದೀನಿ. ನಮ್ಗೆ ಈ ಸೆಂಟರ್ ಜಾಗ ಇದೆಯಲ್ಲ, ಈ ಸೆಂಟರ್ ಜಾಗ, ಸೊ ಇದರಿಂದ ನನಗೆ ಏನ್ ಬರ್ಬೇಕು? 1.2 ವೋಲ್ಟೇಜ್ ಬರ್ಬೇಕು. ಆಸ್ ಪರ್ ಸರ್ಕ್ಯೂಟ್, ಈ ಸರ್ಕ್ಯೂಟ್ ವರ್ಕ್ आगदिದ್ರೆ 1.2 ಬರ್ಬೇಕು. एज पर सर्किट ऐसा ही आना चाहिए. प्रैक्टिकल में हम देखेंगे. जो है ये 1.8 दे रहा हूँ, सो नीचे 20 के, ऊपर 10 के, ये सेंटर से हमको आना चाहिए. कितना आना चाहिए? 1.2 देखेंगे हम अभी. चलो ठीक. ಸೊ ಇವಾಗ ನಾವು ಚೆಕ್ ಮಾಡೋಣ ಇನ್ಪುಟ್ ಕರೆಕ್ಟ್ ಆಗಿ ಬರ್ತಾ ಇದೆಯಾ ಇಲ್ವಾ ಅಂತ. ಇನ್ಪುಟ್ ಕರೆಕ್ಟ್ ಆಗಿ ಬರ್ತಾ ಇದೆಯಾ ಇಲ್ವಾ ಅಂತ. ಸೊ ಇನ್ಪುಟ್ ಎಷ್ಟು ಬರ್ತಾ ಇದೆ? 1.8.4 यानी 1.8 ವೋಲ್ಟೇಜ್ ಬರ್ತಾ ಇದೆಯಾ? ಜೋರಾಗಿ ಚಲೋ ठीक. तो ಇದು ನಾವು ಡಿವೈಡರ್ ಕರೆಕ್ಟ್ ಆಗಿದ್ರೆ ಎಷ್ಟು ವೋಲ್ಟೇಜ್ ಬರಬೇಕು? कितना वोल्टेज आना चाहिए? 1.2 ಕೇಳಿಸಿಲ್ಲ? 1.2 चलो ठीक. आ रहा है 1.2 ಬರ್ತಾ ಇದೆ? 1.2 ಬರ್ತಾ ಇದೆಯಾ? ಸೊ ವೋಲ್ಟೇಜ್ ಡಿವೈಡ್ ಆಗ್ತಾ ಇದೆಯಾ? जो R1 R2 इम्पोर्टेंट रोल पड़ता है अपना मोबाइल रिपेयरिंग का गैलरी में, क्योंकि है ना, तो कौन सा भी वोल्टेज को क्या कर सकते हैं हम? प्रोड्यूस कर सकते. ಯಾವುದೇ ವೋಲ್ಟೇಜ್ ಅನ್ನು ಬೇಕಾದ್ರೂ ನಾವೇನ್ ಮಾಡ್ಬೋದು? ಪ್ರೊಡ್ಯೂಸ್ ಮಾಡ್ಬೋದು. ಅದು ಯಾವ ತರ ಅಂತ ಹೇಳ್ಕೊಟ್ಟಿದ್ದೀನಿ. ಮಾಡ್ತೀರಾ ಎಲ್ಲರೂ? करेगा आवाज? हाँ सही, आवाज आना चाहिए. चलो ठीक. सो ಇದು ಅರ್ಥ ಆಯ್ತಲ್ವಾ? ಸೊ ಯಾವ ತರ ಅಂತ. ಪ್ಲಸ್ ಸೀರೀಸ್ ಅಲ್ಲಿ ಸರ್ಕ್ಯೂಟ್ ಡಯಾಗ್ರಾಮ್ ಅಲ್ಲಿ ನೋಡಿದ್ರಿ, ಸೀರೀಸ್ ಅಲ್ಲಿ ಇರುವ ಒಂದೇ ಲೈನ್ ಅಲ್ಲಿ ಇರುವ 2 ರಿಜಿಸ್ಟರ್ ಅಥವಾ 3 ರಿಜಿಸ್ಟರ್ ಬರಲಿ 4 ರಿಜಿಸ್ಟರ್ बरली ಏನ್ ಮಾಡ್ಬೇಕು? ಅದನ್ನ प्लस क्या करना है? प्लस करना है. तो ये ऐसा डिवाइडर सर्किट हो गई तो वोल्टेज क्या हो सकता है? डिवाइडर सर्किट में वोल्टेज कम कर सकते. ಏನ್ ಮಾಡಬಹುದು? ಕಮ್ಮಿ ಮಾಡಬಹುದು. ಇದು 1.8 ಇಂದ ನಾವೇನ್ ಮಾಡಿದ್ವಿ? 1.2 ವೋಲ್ಟೇಜ್ ಗೆ ರಿಡ್ಯೂಸ್ ಮಾಡಿದ್ವಾ? ಪ್ರಾಕ್ಟಿಕಲ್ देखा आपने? ಪ್ರಾಕ್ಟಿಕಲ್ ನೋಡಿದ್ರೆ ಎಲ್ಲರೂ. ಸೊ ಇದೇ ತರ ನೀವೇನ್ ಮಾಡ್ಬೇಕು? ಯಾವುದೇ ವೋಲ್ಟೇಜ್ ಸಿಕ್ಕಿಲ್ಲ ಅಂದ್ರೂ ಏನ್ ಮಾಡಬಹುದು? प्रोड्यूस ಮಾಡಬಹುದು. खुद का सर्किट बना सकते हैं. छोटा सा 2 कैंपस कंपोनेंट्स ರಿಜಿಸ್ಟರ್ ಇಂದ, 2 ಸಣ್ಣ ರಿಜಿಸ್ಟರ್ ಇಂದ ಏನ್ ಮಾಡಬಹುದು? ಸರ್ಕ್ಯೂಟ್ ನ ರೆಡಿ ಮಾಡಿ ನಿಮ್ಗೆ ಬೇಕಾಗಿರೋ ವೋಲ್ಟೇಜ್ ನ ಪ್ರೊಡ್ಯೂಸ್ ಮಾಡಬಹುದು. ಮಾಡೋದಲ್ಲ? ಚಲೋ ठीक.